ನಾವು ಯಾವುದೋ ಉದ್ದೇಶಕ್ಕೆ ಕೆಮಿಕಲ್ ಹೊಡೆದ್ರೆ ನಮಗೆ ಶತ್ರುಗಳಿಗೆ ಮಿತ್ರಗಳು ಎಲ್ಲಿ ಸತ್ತು ಬಿಡ್ತಾರೆ. ಸೊ ಇಲ್ಲಿ ಏನಾಗಿದೆ, ಬಯೋಡೈವರ್ಸಿಟಿ. ಭೂಮಿ ನಮ್ಮೊಬ್ಬರು ಸೊತ್ತಲ್ಲ, ಸಕಲ ಜೀವರಾಶಿಗಳ ಸೊತ್ತು. ನಾವು ಹೆಂಗೆ ತಯಾರಾಗಿದ್ದೀವಿ ಅಂದರೆ ಭೂಮಿ ಮೇಲೆ ನಮಗೆ ರೈಟ್ಸ್ ಇದೆ, ಯಾರಿಗೂ ರೈಟ್ಸ್ ಇಲ್ಲ ಅನ್ನೋ ಮಟ್ಟಿಗೆ. ನೋಡಿ, ಸೂರ್ಯನ ಕಿರಣ ಭೂಮಿ ಬೀಳ್ತಾ ಇಲ್ಲ. ಅರಣ್ಯ ಮರಗಳಿದಾವೆ, ತೆಂಗಿನ ಮರ ಇದಾವೆ, ಅದ್ರ ಸಂದಲ್ಲಿ ಎಲ್ಲೋ ಒಂದು ಕಿರಣ ತಪ್ಪಿಸ್ಕೊಂಡು ಬಂದರೆ ಮತ್ತೆ ಕೋಕೋ ಮರ ಅಡ್ಡಿದೆ. ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಫಾರ್ಮಿಂಗ್. ಇದು ಎಲ್ಲದಕ್ಕೆ ಕೆಳಗೆ ಇನ್ನೂ ಅಪಿತಪ್ಪಿ ಒಂದು ಕಿರಣ ಬಿತ್ತು ಅಂದರೆ ಅಲ್ಲಿ ಮಲ್ಸಿಂಗ್ ಇದೆ. ಭೂಮಿ ಬಿಸಿಲು ತಾಗದೇ ಇರೋದಕ್ಕೆ ತೇವಾಂಶ ಉಳಿಯುತ್ತೆ, ನೀರು ಡ್ರೈ ಆಗಲ್ಲ. ಮತ್ತೆ ಅಂದರೆ ವಿಂಡ್ ಫೋರ್ಸ್, ಹೊರಗಡೆ ಗಾಳಿ ಬೀಸ್ತಾ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಮರಗಳು ಜಾಸ್ತಿ ಇರೋದಕ್ಕೆ ಗಾಳಿ ಪ್ರಮಾಣ ಕಡಿಮೆ ಇರುತ್ತೆ. ಗಾಳಿ ಪ್ರಮಾಣ ಕಡಿಮೆ ಇದ್ದಾಗ ಏನಾಗುತ್ತೆ ಹೇಳ್ರಿ, ತೇವಾಂಶ ಡ್ರೈ ಆಗದಂಗೆ ಇರುತ್ತೆ. ಒಂದು ಬೀಜ ಭೂಮಿಯಲ್ಲಿ ಹಾಕಿದಾಗ ಅದನ್ನೊಂದು ಹುಳ ತಿನ್ನುತ್ತೆ. ಅದನ್ನು ದಾಟಿ ಒಂದು ಸ್ವಲ್ಪ ಚಿಗುರು ಬಂತು ಅಂದರೆ ಅದನ್ನು ಕತ್ತರಿಸ್ಲಿಕ್ಕೆ ಒಂದು ಮಿಡತೆ ಬರುತ್ತೆ. ಅದನ್ನು ದಾಟಿ 3 ಎಲೆ ಹಾಕಿ 4-5 ಎಲೆ ಹಾಕಿ ಸ್ವಲ್ಪ ಮುಂದಕ್ಕೆ ಬಂತು ಅಂದರೆ ಅದನ್ನ ತಿನ್ಲಿಕ್ಕೆ ಕುರಿ ಬರುತ್ತೆ. ಅದನ್ನು ದಾಟಿ ಇಷ್ಟು ಹತ್ರ ಮರ ಆಯ್ತು ಅಂದರೆ ಮೇಕೆ ಬರುತ್ತೆ, ಕಾಲು ಚಾಚ್ಕೊಂಡು ಹಿಂಗೆ ಎಳ್ಕೊಂಡು ತಿನ್ನುತ್ತೆ. ಇನ್ನು ದೊಡ್ಡದಾದ್ರೆ ಈ ದನ ಕರುಗಳೆಲ್ಲ ಬಂದು ಉಜ್ತವೆ ಅದಕ್ಕೆ ಕೂಡಾಕಿ. ಇನ್ನು ಸ್ವಲ್ಪ ಎತ್ತರ ಆದರೆ ಮನುಷ್ಯ ಬರ್ತಾನೆ, ಒಳ್ಳೆ ಕಡೆಗೆ ಆಯ್ತು ನಮ್ಮ ಒಲೆಗೆ ಬಿಸಿನೀರು ಕಾಸ್ಕೊಂಡು ಸ್ನಾನ ಮಾಡ್ಬೋದು ಅಂತೇಳಿ. ಇದನ್ನು ಮೀರಿ ಅದು ಬೆಳೀತು ಅಂದರೆ ಎಮ್ಮರವಾಗಿ ಈ ಬಿಸಿಲಲ್ಲಿ ಒಳ್ಳೆ ಮರ ಆಯ್ತಪ್ಪ ಅಂತೇಳಿ ಇದೇ ಮನುಷ್ಯ ಅದ್ರ ಆಶ್ರಯಕ್ಕೆ ಬರ್ತಾನೆ. ಅದೇ ದನ ಕರುಗಳು ಆಶ್ರಯಕ್ಕೆ ಬರ್ತವೆ, ಅದೇ ಮಿಡತೆಗಳು, ಅದೇ ಮಣ್ಣಿನ ಜೀವರಾಶಿಗಳು ಎಲ್ಲವೂ ಆಶ್ರಯಕ್ಕೆ ಬರ್ತವೆ. ಆ ಮರ ಏನಾಗುತ್ತೆ ಅಂದರೆ ಸಕಲ ಪಕ್ಷಿಗಳಿಗೂ ಒಂದು ಶೆಲ್ಟರ್ ಕೊಡ್ತವೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಬ್ಬರು ಅದ್ಭುತವಾದಂಥ ರೈತರನ್ನ ಪರಿಚಯ ಮಾಡ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಕೃಷಿಲಿ ಇವ್ರ ತಂದೆ ಬಿಟ್ಟೋದಂಥ ಆಸ್ತಿನ ಮಾರಿ ಏನಾದರೂ ಬೇರೆ ಕೆಲಸ ಮಾಡ್ಬೇಕಂತ ಅಂತ ಮನಸ್ಥಿತಿ ಮಾಡಿದವರು. ಬಟ್ ಇವತ್ತು ಇವ್ರ ಹತ್ರ ಕೃಷಿ ಕಲಿಯೋಕ್ಕೋಸ್ಕರ 100 ಯೂನಿವರ್ಸಿಟಿ ಮಕ್ಕಳು ಬರ್ತಾರೆ. ಅಲ್ಲಿ ಸರ್ 10th ಫೇಲ್ ಅಂತೆ. ನಂಗೆ ಕೇಳಿ ಆಶ್ಚರ್ಯ ಆಯ್ತು. ಫ್ರಾನ್ಸ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಕೊಟ್ಟಿದೆ ಸರ್ಗೆ. ಬನ್ನಿ ಸರ್ನ ಪರಿಚಯ ಮಾಡ್ಕೊಳ್ಳೋಣ, ಹೋಗೋಣ. ಅವ್ರದ್ದು ಕಾಡು ಕೃಷಿ ಯಾವ ಥರ ಇದೆ, ಅದು ಹೇಗೆ ಮಾಡ್ತಾ ಇದ್ದಾರೆ, ನಮಗೂ ಭಾಳ ಆಶ್ಚರ್ಯ, ನನಗೆ ಭಾಳ ಕೌತುಕ ಆಗ್ತಾಯಿದೆ ಈ ಒಂದು ವಿಷಯ. ಬನ್ನಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವೆಂಕಟರಾಮಾಂಜನೇಯ ಸ್ವಾಮಿ ಅಂತೇಳಿ. ನಮ್ಮದು ಸತ್ಯನಾರಾಯಣಪುರ ಗ್ರಾಮ. ನಮ್ಮ ತಂದೆ ಹೆಸರು ಸುಬ್ಬರಾವ್ ಅಂತೇಳಿ. ಒಂದು 10 ಎಕರೆ ಜಮೀನಲ್ಲಿ ಒಂದು ಕಾಡು ಕೃಷಿ ಅಂತೀವಿ, ಅರಣ್ಯ ಆಧಾರಿತ ತೋಟಗಾರಿಕೆ ಕೃಷಿ. ಅದು ನೋಡಿ, ಇದು ಒಂದು ಅಮೃತಾಂಜನ ಎಲೆ ಅಂತೀವಿ ಇದಕ್ಕೆ. ಸರ್, ಅಮೃತಾಂಜನ ಹಾಂ, ಜಸ್ಟ್ ಸ್ಮೆಲ್ ನೋಡಿ ಯಾವ ಥರ ಬರುತ್ತೆ ಅಂತ. ಈಗ ರಬ್ ಮಾಡಿ ಸ್ಮೆಲ್ ನೋಡಿ. ಹಾಂ, ಅವರು ರೆಡಿ ಮಾಡಿಕೊಡ್ತಾರೆ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು. ನಾವು ಸುಮ್ಮನೆ ನ್ಯಾಚುರಲ್ ಆಗಿರಲಿ ಅಂತ ಒಂದು ಪ್ಲ್ಯಾಂಟ್ ಹಾಕಿದ್ರು. ಸರ್, ಸಿಗುತ್ತೆ ಇದೆಲ್ಲ ಪ್ಲಾಂಟ್ಸ್? ಸಿಗುತ್ತೆ ಸರ್, ನಮ್ಗೆ ಗೊತ್ತೇ ಇರಲ್ವಲ್ಲ ಸರ್. ಸಿಗುತ್ತೆ. ನಿಮ್ಗೆ ಹೆಂಗಂದರೆ ಈ ತೋಟ ಆದಮೇಲೆ ಖಾಲಿ ಬಿಡೋ ಬದಲು ಎಲ್ಲವನ್ನು ಹಾಕ್ಯಂದಾಗ ಆ ಗಾಳಿ ಒಂಥರ ಆಯುರ್ವೇದ ಗಾಳಿ ಆಗುತ್ತೆ. ಬನ್ನಿ, ಇದು ನೋಡಿ, ಇದು ಒಂದು ಮಲೈ ಆ್ಯಪಲ್ ಅಂತೇಳಿ. ಆ್ಯಪಲ್ ಎಲ್ಲ ಒಂದು ವೆರೈಟಿ ನೋಡಿ. ಆ್ಯಪಲ್ ಅಂದರೆ ಅದರಲ್ಲಿ ಇನ್ನೊಂದು ಆ್ಯಪಲ್ ಸಾಕಷ್ಟು ವೆರೈಟಿ ಇದ್ದಾವೆ. ಇದು ಮಲೈ ಆ್ಯಪಲ್ ಅಂತೇಳಿ. ಮಲೈ ಆ್ಯಪಲ್ ಅಂತೇಳಿ ಒಂದೇ ಕಾಯಿ ಇರುತ್ತೆ, ಒಂದೇ ಬೀಜ ಇರುತ್ತೆ ಅದರಲ್ಲಿ. ಚಿಕ್ಕ ಸೈಜು ನಮ್ಮ ರೆಗ್ಯುಲರ್ ಆ್ಯಪಲ್ ಥರ ಇರೋಲ್ಲ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ವರ್ಷಕ್ಕೆ 3 ಸಲ ಬಿಡ್ತಾ ಇದೆ. ಅದು ವರ್ಷಕ್ಕೆ 3 ಸಲ ಬಿಡ್ತಾ ಇದೆ. ಮಾಡ್ತಾ ಇದ್ದೀವಿ. ಎಲ್ಲವೂ ನನಗೆ ಎಲ್ಲ ಕೌಂಟರ್ ಸೇಲ್, ಹೊರಗಡೆ ಎಲ್ಲೂ ಒಯ್ಯಲ್ಲ. ನಮಗೆ ವಿಸಿಟರ್ಸ್ ರೆಗ್ಯುಲರ್ ಆಗಿರ್ತಾರೆ. ಆಮೇಲೆ ನಮ್ಮ ಬಗ್ಗೆ, ನಮ್ಮ ತೋಟದ ಬಗ್ಗೆ ಗೊತ್ತಿರೋ ಅಂಥವ್ರು ಬರ್ತಾರೆ. ಆಯಾ ಸೀಸನ್ಗೆ ಏನು ಸಿಗುತ್ತೋ ಅದು. ಇಂಥ ಹಣ್ಣು ಇದೆ, ಇಂಥ ಹಣ್ಣೇ ಬೇಕಂದ್ರಲ್ಲ. ಅವ್ರು ಬಂದಾಗ ಇದು ನ್ಯಾಚುರಲ್ ಫಾರ್ಮಿಂಗಲ್ಲಿ ಬೆಳೆದಿರೋ ಅಂಥವ್ರು, ನಮಗೆ ಇದು ಇರಲಿ ಅಂತ ಅಂದು ಆ ಥರ ಪರ್ಚೇಸ್ ಮಾಡ್ತಾರೆ. ಅದರ ಅವಶ್ಯಕತೆ ಏನು ಬಂತು ಹೇಳ್ರಿ, ಲಾಸ್ ಆಗುತ್ತೆ. ಯಾವ ಥರ ಲಾಸ್ ಆಗುತ್ತೆ, ಸಣ್ಣ ಪುಟ್ಟ ಏನಾರ ಒಂದು ಡಿಸೀಸ್ ಬಂತು ಅಂದರೆ ನಾವು ಔಷಧಿ ಹೊಡಿತೀವಿ. ಅಲ್ಲಿ ಏನಾಗುತ್ತೆ, ನಮ್ಮ ಶತ್ರು ಕೀಟಗಳಿಗಿಂತ ಮಿತ್ರ ಕೀಟಗಳು ಜಲ್ದಿ ಸತ್ತೋಗ್ಬಿಡ್ತವೆ. ಉದಾಹರಣೆ ಹೇಳ್ಬೇಕಂದ್ರೆ, ನೀವು ಒಳ್ಳೆ ಮಾತು ಹೇಳಿದ್ರೆ ನಿಮ್ಮ ಹೊಸಲು ದಾಟಿರಲ್ಲ, ಸುಳ್ಳು ಹೇಳಿದ್ರೆ ಊರು ದಾಟಿರುತ್ತೆ. ಹೌದ್ರಾ? ನಮಗಿದು ಪೂರ್ವಕಾಲದಿಂದ ಗಾದೆ ಇದೆ. ಒಳ್ಳೆ ವಿಷಯ ನಮ್ಮ ಹೊಸಲು ದಾಟೋರೊಳಗೆ ಸುಳ್ಳು ಸುದ್ದಿ ಊರು ದಾಟಿರುತ್ತೆ ಅಂತ. ಸೊ ಇದು ಅಷ್ಟೇ. ನಾವು ಯಾವುದೋ ಉದ್ದೇಶಕ್ಕೆ ಕೆಮಿಕಲ್ ಹೊಡೆದ್ರೆ ನಮಗೆ ಶತ್ರುಗಳಿಗಿಂತ ಮಿತ್ರಗಳು ಜಲ್ದಿ ಸತ್ತು ಬಿಡ್ತಾರೆ, ಹೋಗ್ಬಿಡ್ತವೆ. ಸೊ ಇಲ್ಲಿ ಏನಾಗಿದೆ, ಬಯೋಡೈವರ್ಸಿಟಿ ಇದೆ. ಭೂಮಿ ಮೇಲೆ ಎಲ್ಲವೂ ಬದುಕಬೇಕು. ಭೂಮಿ ನಮ್ಮೊಬ್ಬರು ಸೊತ್ತಲ್ಲ, ಸಕಲ ಜೀವರಾಶಿಗಳ ಸೊತ್ತು. ನಾವು ಹೆಂಗೆ ತಯಾರಾಗಿದ್ದೀವಿ ಅಂದರೆ ಭೂಮಿ ಮೇಲೆ ನಮಗೆ ರೈಟ್ಸ್ ಇದೆ, ಯಾರಿಗೂ ರೈಟ್ಸ್ ಇಲ್ಲ ಅನ್ನೋ ಮಟ್ಟಿಗೆ. ರೈಟ್ಸ್ ಇಲ್ಲ ಅನ್ನೋ ಯೋಗ್ಯರನ್ನಾಗಿದ್ದೀವಿ. ಭೂಮಿ ಫಲವತ್ತತೆ ಆಗಬೇಕು ಅಂದರೆ ಹಸುಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಬದುಕಬೇಕು. ಇದು 14 ವರ್ಷದ ಮಾತ್ರ. ಇದು ನಿಮಗೆ ಈ ಥರ ಶೈನಿಂಗ್ ಬರುತ್ತೆ, ಇದೇ ಕಲರ್ ಬರುತ್ತೆ ಶೈನಿಂಗು. ಸರ್, ಈ ಕಲರ್ ಇರುತ್ತೆ ವುಡ್. ಇದು ಮತ್ತೊಂದೇನಂದ್ರೆ, ಮರ ತುಂಬ ಬಲ್ತಿದ್ದಾದ್ರೆ ಶಿಪ್ಪಿಗೆ ಹಾಕ್ತಾರೆ ಕೆಳಗೆ, ಸಾಲ್ಟ್ ರೆಸಿಸ್ಟೆನ್ಸ್ ವುಡ್. ಆಮೇಲೆ ಮತ್ತೊಂದೇನಂದ್ರೆ, ಈ ಮರದ ಸುತ್ತಳತೆಯಲ್ಲಿ ಅಂದ್ರೆ ತೋಟ ಅಂದ್ರೆ ಮಳೆಗಾಲದಲ್ಲಿ ಯಾವುದೇ ತೋಟ ಇರಲಿ ಸೊಳ್ಳೆ ಫುಲ್ ಇರ್ತವೆ, ಫುಲ್ ಶರ್ಟ್ ಹಾಕಿ ಕಷ್ಟ ಇರ್ತವೆ. ಬಟ್ ಈ ಮರದ ಸುತ್ತಳತೆ 20 ಅಡಿ ಸುತ್ತಳತೆಯಲ್ಲಿ 95% ಸೊಳ್ಳೆ ಇರಲ್ಲ. ಅಪರೂಪಕ್ಕೆ 1-2 ಬರ್ತವೆ, ಬಂಡಿಗೆ ಎತ್ತಿರವು.
ಅದು ಇದರ ಎಫೆಕ್ಟ್. ಏನೇನಿದೆ ಸರ್ ತೆಂಗಿಗೆ ಅಂತರ 30 ಅಡಿ ಇದೆ. ಅದರ ಮಧ್ಯದಲ್ಲಿ 15 ಅಡಿ ಅಂತರ ಮಾಡ್ಕೊಂಡು ಒಂದು ಅರಣ್ಯ ಸಾಲು ಮಾಡಿದ್ದೀವಿ. ಅಂದರೆ ಈಗ ಇದು ಮಹಾಗನಿ ಇದೆ, ಉಳಿದಿದೆಲ್ಲ ಟೀಕ್ ಇದೆ. ಅರಣ್ಯಕ್ಕೆ ಇದಕ್ಕೂ ತೆಂಗಿಗೂ ಮಧ್ಯೆ 15 ಅಡಿ ಗ್ಯಾಪ್ ಇದೆ ನೋಡಿ. ಇದು ನಾವು ಓಡಾಡಲಿಕ್ಕೆ ರೋಡ್ ಬಿಟ್ಟಿವಿ. ಅದೇ ಈ ಕಡೆ ಆದರೆ ಆ ತೆಂಗಿಗೂ ಅರಣ್ಯ ಮರಕ್ಕೂ ಮಧ್ಯೆ 15 ಅಡಿ ಗ್ಯಾಪ್ ಯಾಕೆ ಬಿಡ್ಬೇಕು, ಹುಲ್ಲು ಬೆಳೀತೆ ಅಂತೇಳಿ ಕೋಕೋ ಹಾಕಿದ್ರು. ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಕಾಯಿ ಬಿಲ್ಲಿ ಬೇರೆ ಇಲ್ಲಿ ಮರದಲ್ಲಿದೆ, ತೋರಿಸ್ತೀನಿ. ಬರ್ತಾ ಇದೆ. ಇದು ನಮಗೆ 99-2000 ಹಾಕಿರೋವು. ಅದು ನಿಮಗೆ ಇವತ್ತು ಚಾಕ್ಲೇಟಿಗೆ ರಾ ಮೆಟೀರಿಯಲ್. ನಿಮಗೆ ಒಂದು ATM ಇದ್ದಂಗೆ ಬಲ್ಕೆ ಒಣಗಿಸಿ ಒಳಗಿಟ್ಬಿಟ್ರೆ ನೀವು ಯಾವಾಗಾರ ಮಾರ್ಕೋಬೋದು. ಕ್ಯಾಂಪ್ಕೋ ಮತ್ತು ಕ್ಯಾಡ್ಬರಿ ಅವರೇ ತಗೋತಾರೆ. ನಾವು ಮೊದಲೆಲ್ಲ ಪುತ್ತೂರಿಗೆ ಕಳಿಸಿದ್ವಿ. ಆಮೇಲೆ ನಾವು ಇಲ್ಲ ಸರ್ ಈ ಕಡೆ ಮಾರ್ಕೆಟ್ ಬೇಕಂತ ಜೋರ ಗಲಾಟೆ ಮಾಡಿದಾಗ ಆ ಕಡೆ ಅವರು ಬೆಳಗಾರಿ ಕಡಿಮೆ ಇದ್ದಾರೆ ಅಂತೇಳಿ ಶಿವಮೊಗ್ಗ ಮಾರ್ಕೆಟ್ ಓಪನ್ ಮಾಡಿದ್ರು. ಮತ್ತು ದಾವಣಗೆರೆಗೆ ಕೊಡಿ ಸರ್ ಅಂತ ಕೇಳಿದಾಗ ದಾವಣಗೆರೆ ಕ್ಯಾಂಪ್ಗೂ ಔಟ್ಲೆಟ್ ಇದೆ, ಅದರಲ್ಲೇ ಇದ್ದು ಪರ್ಚೇಸ್ ಮಾಡಲಿಕ್ಕೆ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ರು. 235 ರೂಪಾಯಿ ಪರ್ ಕೆಜಿ ಇದೆ. ಎಷ್ಟು ಕ್ವಿಂಟಲ್ ಬರ್ತಾ ಇದೆ ಸರ್? ನಮ್ಮದು ಈಗ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 20-22 ಕ್ವಿಂಟಲ್ ಬರುತ್ತೆ ಪ್ರತಿ ವರ್ಷ. ಅದು ನಿಮಗೆ ಪ್ರತ್ಯಕ್ಷವಾಗಿ ಕಾಣೋದು. ಕಣ್ಣಿಗೆ ಕಾಣದೇ ಇರೋದು ಒಂದು ಹಿಡ್ದಂಗೆ ಹೇಳ್ರಿ. ಈ ಎಲೆ ಇದೆಯಲ್ಲ, ಎಲೆ ಬಂದ್ಬಿಟ್ಟು ನಿಮಗೆ ಪೊಟ್ಯಾಶ್ ಸಿಗುತ್ತೆ ಕೋಕೋ ಎಲೆಯಿಂದ. ಕೋಕೋ ಎಲೆಯಿಂದ ಪೊಟ್ಯಾಶ್ ಸಿಗುತ್ತೆ. ಗೊಬ್ಬರ ನ್ಯಾಚುರಲ್ ಆಗಿ ಸಿಗುತ್ತೆ. ಅಷ್ಟು ಪೊಟ್ಯಾಶ್ ಕಂಟೆಂಟು ಎಲೆ ಈ ಥರ ನೋಡಿ ಒಣಗಿ ಬಿದ್ದುಬಿಟ್ರೆ ಸಿಗುತ್ತೆ. ಆಮೇಲೆ ಪ್ರತಿ ಮರಗಳು 365 ಡೇಸು ಹೊಸ ಚಿಗುರು ಬರಲ್ಲ. ವಸಂತ ಕಾಲದಲ್ಲಿ ಒಂದು ಸಲ ಮಾತ್ರ ಚಿಗುರು ಬರುತ್ತೆ. ಉಳಿದಿಟ್ಟು ಒಂದು ವರ್ಷಕ್ಕೆ ಒಂದು ಟೈಮಲ್ಲಿ ಎಲೆ ಉದುರುತ್ತೆ. ಬಟ್ ಇದಕ್ಕೆ 365 ಡೇಸ್ ವಸಂತ ಕಾಲ. ಇದಕ್ಕೆ ಬರ್ತಾ ಇರುತ್ತೆ, ಹಣ್ಣೆಲ್ಲ ಉದುರ್ತಾ ಇರುತ್ತೆ. ನಿಮ್ಗೊಂದು ಇದನ್ನು ತೋರಿಸ್ತೀನಿ ನೋಡಿ, ಮಲ್ಚಿಂಗ್ ಯಾವ ಥರ ಇದೆ ಅನ್ನೋದು. ನೋಡಿ ಎಷ್ಟಿದೆ ನೋಡಿ. ಆಮೇಲೆ ನೋಡಿ ನಮ್ಮದು ಗ್ರಾವಲ್ ಮಣ್ಣು. ಹ್ಯೂಮಸ್ ಯಾವ ಥರ ಇದೆ ನೋಡಿ. ಸ್ಮೆಲ್ ಅಬ್ಸರ್ವ್ ಮಾಡಿ, ಸ್ಮೆಲ್ ಯಾವ ಥರ ಇದೆ ಅಂತ ಹೇಳಿ ಒಂದ್ಸಲ. ಒಳ್ಳೆ ಗೊಬ್ಬರ ಸರ್. ಘಮ 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 ಅಂತದೆ. ದೇವರು ಕೊಟ್ಟ ಸೆಂಟ್, ಸುವಾಸನೆ. ಮತ್ತೊಂದೇನು ಗೊತ್ತಾ ನೋಡಿ, ಸೂರ್ಯನ ಕಿರಣ ಭೂಮಿ ಬೀಳ್ತಾ ಇಲ್ಲ. ಅರಣ್ಯ ಮರಗಳಿದಾವೆ, ತೆಂಗಿನ ಮರ ಇದ್ದಾವೆ. ಅದರ ಸಂಧ್ಯೆಲ್ಲೆಲ್ಲೋ ಒಂದು ಕಿರಣ ತಪ್ಪಿಸ್ಕೊಂಡು ಬಂದರೆ ಮತ್ತೆ ಕೋಕೋ ಮರ ಅಡ್ಡಿದೆ. ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಫಾರ್ಮಿಂಗು. ಇದು ಎಲ್ಲದಕ್ಕೆ ಕೆಳಗೆ ಇನ್ನೂ ಅಪಿತಪ್ಪಿ ಒಂದು ಕಿರಣ ಬಿತ್ತು ಅಂದರೆ ಅಲ್ಲಿ ಮಲ್ಚಿಂಗ್ ಇದೆ. ಭೂಮಿ ಬಿಸಿಲು ತಾಗದೇ ಇರೋದಕ್ಕೆ ತೇವಾಂಶ ಉಳಿಯುತ್ತೆ, ನೀರು ಡ್ರೈ ಆಗಲ್ಲ. ಮತ್ತು ಅಂದರೆ ವಿಂಡ್ ಫೋರ್ಸು, ಹೊರಗಡೆ ಗಾಳಿ ಬೀಸ್ತಾ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಮರಗಳು ಜಾಸ್ತಿ ಇರೋದಕ್ಕೆ ಗಾಳಿ ಪ್ರಮಾಣ ಕಡಿಮೆ ಇರುತ್ತೆ. ಗಾಳಿ ಪ್ರಮಾಣ ಕಡಿಮೆ ಇದ್ದಾಗ ಏನಾಗುತ್ತೆ ಹೇಳ್ರಿ, ತೇವಾಂಶ ಡ್ರೈ ಆಗ್ದಂಗೆ ಇರುತ್ತೆ. ನೀವು ಉದಾಹರಣೆಗೆ ಬಟ್ಟೆ ಒಂದು ಶರ್ಟ್ ಬಿಸಿಲಲ್ಲಿ ಒಣಗಾಕಿ, ಒಂದು ಶರ್ಟ್ ಫ್ಯಾನ್ ಕೆಳಗೆ ಒಣಗಾಕಿ, ಬೇಗ ಡ್ರೈ ಆಗುತ್ತೆ. ಸೊ ಅದೇ ಥರ ಗಾಳಿ ಬೀಸಿದರೆ ನೀರು ಡ್ರೈ ಆಗುತ್ತೆ. ಈ ಭೂಮಿ ಮೇಲೆ ಇವತ್ತು ಬೆಲೆ ಕಟ್ಟಲಾರ್ದು ಏನಾರು ಇದೆ ಅಂದರೆ ಅದು ನಮ್ಮ ನೀರು ಮಾತ್ರ. ಆ ನೀರು ಉಳಿತಾಯ ಆಗುತ್ತೆ. ಯಾವುದೇ ಗಿಡ ಮರಗಳು ನೀರು ತಗೊಳೋದು ಒಂದು 15% 20% ಒಳಗೆ, ಉಳಿದಿದ್ದು 80-85% ಅವೇ ಆಗೋದು. ಅದಿಲ್ಲಿ ನಾವು ತಪ್ಪಿಸಿದ್ದೀವಿ. ಒಂದು ಬೀಜ ಭೂಮಿಯಲ್ಲಿ ಹಾಕಿದಾಗ ಅದನ್ನೊಂದು ಹುಳ ತಿನ್ನುತ್ತೆ. ಅದನ್ನು ದಾಟಿ ಒಂದು ಸ್ವಲ್ಪ ಚಿಗುರು ಬಂತು ಅಂದರೆ ಅದನ್ನು ಕತ್ತರಿಸ್ಲಿಕ್ಕೆ ಒಂದು ಮಿಡತೆ ಬರುತ್ತೆ. ಅದನ್ನು ದಾಟಿ 3 ಎಲೆ ಹಾಕಿ 4-5 ಎಲೆ ಹಾಕಿ ಸ್ವಲ್ಪ ಮುಂದಕ್ಕೆ ಬಂತು ಅಂದರೆ ಅದನ್ನ ತಿನ್ನಲಿಕ್ಕೆ ಕುರಿ ಬರುತ್ತೆ. ಅದನ್ನು ದಾಟಿ ಇಷ್ಟು ಹತ್ರ ಮರ ಆಯ್ತು ಅಂದರೆ ಮೇಕೆ ಬರುತ್ತೆ, ಕಾಲು ಚಾಚ್ಕೊಂಡು ಹಿಂಗೆ ಎಳ್ಕೊಂಡು ತಿನ್ನುತ್ತೆ. ಇನ್ನೂ ದೊಡ್ಡದಾದ್ರೆ ಈ ದನ ಕರುಗಳೆಲ್ಲ ಬಂದು ಉಜ್ತವೆ ಅದಕ್ಕೆ ಕೋಡಾಕಿ. ಇನ್ನು ಸ್ವಲ್ಪ ಎತ್ತರ ಆದರೆ ಮನುಷ್ಯ ಬರ್ತಾನೆ. ಇದನ್ನು ಕಟಾವು ಮಾಡಿದ್ರೆ ಇವತ್ತು ಒಲೆಗೆ ಒಳ್ಳೆ ಕಡೆಗೆ ಆಯ್ತು ನಮ್ಮ ಒಲೆಗೆ ಬಿಸಿನೀರು ಕಾಸ್ಕೊಂಡು ಸ್ನಾನ ಮಾಡ್ಬೋದು ಅಂತೇಳಿ. ಇದನ್ನು ಮೀರಿ ಅದು ಬೆಳೀತು ಅಂದರೆ ಎಮ್ಮರವಾಗಿ ಹಬ್ಬ ಈ ಬಿಸಿಲಲ್ಲಿ ಒಳ್ಳೆ ಮರ ಆಯ್ತಪ್ಪ ಅಂತೇಳಿ ಇದೇ ಮನುಷ್ಯ ಅದ್ರ ಆಶ್ರಯಕ್ಕೆ ಬರ್ತಾನೆ. ಅದೇ ದನ ಕರುಗಳು ಆಶ್ರಯಕ್ಕೆ ಬರ್ತವೆ, ಅದೇ ಮಿಡತೆಗಳು, ಅದೇ ಮಣ್ಣಿನ ಜೀವರಾಶಿಗಳು ಎಲ್ಲವೂ ಆಶ್ರಯಕ್ಕೆ ಬರ್ತವೆ. ಆ ಮರ ಏನಾಗುತ್ತೆ ಅಂದರೆ ಸಕಲ ಪಕ್ಷಿಗಳಿಗೂ ಒಂದು ಶೆಲ್ಟ್ರ್ ಕೊಡ್ತವೆ. ಸಿಟಿ ಬಸ್ ಸ್ಟಾಪ್ ಥರ ಫ್ಲೈಯಿಂಗ್ ಮಾಡೋ ಸ್ವಲ್ಪ ಹೊತ್ತು ರೆಸ್ಟ್ ಆಗಿ ಮುಂದಕ್ಕೆ ಹೋಗ್ತಾ ಇರ್ತವೆ. ಎಲೆಗಳು ಉದ್ರಿದ್ರೆ ಮಣ್ಣಿಗೆ ಈ ಥರ ತ್ಯಾಜ್ಯ ಆಗುತ್ತೆ, ಮಣ್ಣು ಫಲವತ್ತತೆ ಆಗುತ್ತೆ. ಇವತ್ತು ನೋಡ್ರಿ ಮಳೆಗಾಲ ಬರುತ್ತೆ, ಬೆಂಗಳೂರು ಮುಳುಗೋಗ್ಬಿಡ್ತು, ಚೆನ್ನೈ ಮುಳುಗೋಗ್ಬಿಡ್ತು, ಕೇಳ್ತಾ ಇರ್ತೀವಿ ಯಾಕೆ ಮುಳುಗೋಗಿದೆ. ಮೊದಲೆಲ್ಲ ಭೂಮಿಗೆ ನೀರು ಹಿಂಗದು, ಮೊದಲು ಇಷ್ಟೇ ಮಳೆ ಬರೋದು. ಈಗ ಭೂಮಿಗೆ ನೀರು ಹಿಂಗ್ತಾ ಇಲ್ಲ, ಮರಗಳು ಕಡಿಮೆ ಆಗಿದೆ, ಎಲ್ಲ ಕಾಂಕ್ರೀಟ್ ಕಾಡು, ನೀರು ಓಡೋಗ್ಬೇಕಲ್ಲ ಬಂದಿರೋದು, ಮುಳುಗೋಗ್ತಾ ಇರೋದು. ನಿಮ್ಗೆ ಗಿಡ ಮರಗಳ ಸಂಖ್ಯೆ ಜಾಸ್ತಿ ಇದ್ದರೆ ಫ್ಲಡ್ ಬರೋಲ್ರಿ. ಮಳೆ ಬರುತ್ತೆ, ಮಳೆ ಜಾಸ್ತಿನೇ ಬರುತ್ತೆ, ಫ್ಲಡ್ ಬರೋಲ್ಲ. ಸರ್ ನಮ್ಮ ದುರಾದೃಷ್ಟ ಹೆಂಗೆ ಗೊತ್ತಾ, ಈಗ ನಿಮ್ಮ ತೋಟಕ್ಕೆ ಬಂದಿದ್ದೀವಿ, ನಮಗೆ ತಿನ್ನಕ್ಕೆ ಯಾವ ಹಣ್ಣು ಇಲ್ಲಾರ್ದಂಥ ಸೀಸನ್ ಬಂದಿದ್ದೀರಿ. ಅದು ನಮಗೆ ಸದ್ಯ ಚಕೋತ ಸಿಗುತ್ತೆ. ಈಗ ಪ್ರೆಸೆಂಟ್ ಚಕೋತ ಸಿಗುತ್ತೆ. ಚಕೋತ ಇದೆಯಾ ಸರ್? ಚಕೋತ ಇದು ಅದೇ ಬರ ಚಕೋತದ್ದು. ಈಗ ಇದು
ಎಷ್ಟು ಫ್ಲವರ್ ಇರ್ಬೇಕ್ರಿ ಸಣ್ಣ ಸಣ್ಣ ಈಚಿದೆ ನಿಮಗೆ ಇನ್ನೊಂದು ಮರದಲ್ಲಿ ತೋರಿಸ್ತೀನಿ. ಅದಕ್ಕೆ ನಾನೇನು ಹೇಳ್ತೀನಿ ಎಲ್ಲ ರೈತರಿಗೂ ಎಲ್ಲ ಥರದ ಹಣ್ಣಿನ ಗಿಡ ಹಾಕೇಳ್ರಿ, ಎರಡೆರಡು ಗಿಡ ಹಾಕ್ರಿ. ಬರೀ ಎರಡೇ ಗಿಡ, ಎರಡು ಚಕೋತ, ಎರಡು ಮೋಸಂಬಿ, ಎರಡು ಆರೆಂಜು ಎಲ್ಲ ಎರಡೆರಡು ಹಾಕ್ರಿ. ಯಾರ ನಮ್ಮಂಗೆ ಬಂದ ಪ್ರತಿ ವರ್ಷನೂ ಒಂದು ಬಿಡದೆ ಇದ್ರೆ ಇನ್ನೊಂದರ ಬಿಟ್ಟೇ ಬಿಡುತ್ತೆ. ಹೌದಾ? ಸೊ ನಿಮಗೆ 365 ದಿವಸನೂ ತಿನ್ಲಿಕ್ಕೆ ಹಣ್ಣು ಸಿಗುತ್ತೆ. ನನಗೆ 365 ಡೇಸು ಲೈವ್ ಆಗಿ ಫ್ರೂಟ್ ಸಿಗುತ್ತೆ. ಇನ್ ಕೇಸ್ ಗ್ಯಾಪ್ ಆಗುತ್ತೆ ಆದ್ರೂ ಮಾರ್ಕೆಟಲ್ಲಿ ಸೀಸನ್ ಸಿಕ್ಕ ತಗೊಂತೀವಿ. ಲಾಸ್ಟ್ 23 ಇಯರ್ಸ್ 24 ಇಯರ್ಸ್ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆ ನೈಟ್ ಫ್ರೂಟ್ಸೇ ಜೀವನ ನಮ್ಮದು ಸರ್. ಪ್ರತಿದಿನ ನಿಮ್ಮ ಮನೆಯಲ್ಲಿ ಹಣ್ಣೆ ಜೀವನ. ಯಾವ ಕಾರಣಕ್ಕೂ ರಾತ್ರಿ ಒಲೆ ಹಚ್ಚೋದು, ಆಯಿಲ್ ಮಸಾಲೆ ಹಾಕೋದು, ಅಡುಗೆ ಇಲ್ಲ. ಅಡುಗೆ ಎಣ್ಣೆ ಹಾಕೋದು, ಕರಿಯೋದು, ಅಡುಗೆ ಅನ್ನೋದಿಲ್ಲ. ನೈಟ್ ಟೈಮ್ ಹಣ್ಣು ತಿಂದು ಮಲಗೋದು. ಆರೋಗ್ಯವಾಗಿದ್ದೀರಾ? ಬೆಳಗ್ಗೆ ಬ್ರೇಕ್ಫಾಸ್ಟ್. ಸರ್ ಎಷ್ಟು ಸರ್ ಏಜ್? 50. ಸರ್ ಏನು ಸರ್ ಹಿಂಗಿದ್ದೀರಾ? ಇನ್ನು 50 ಇಯರ್ಸ್. ಏನು ಒಂದು 30 ವರ್ಷದ ಹುಡುಗ ಇದ್ದಂಗೆ ಇದ್ದೀರಾ? ಅದಕ್ಕೆ ನಿಮಗೆ ಶರೀರಕ್ಕೆ ಬೇಕಾಗಿರೋದು ಕೊಡಿ, ನಾಲಿಗೆ ಕೇಳೋದು ಕೊಡಬೇಡ್ರಿ ಅಂತ ಅವಾಗಲೇ ಹೇಳ್ತೇನೆ ನಿಮಗೆ. ನಾಲಿಗೆ ಏನೆಲ್ಲ ಕೇಳುತ್ತೆ ಕೊಟ್ರೆ ಅದು ಕೊಡಬಾರ್ದು. ಶರೀರ ಏನು ಕೇಳುತ್ತೆ ಇದೆಲ್ಲ ಕೊಕ್ಕೋ. ಈಗ ಕೊಕ್ಕೋ ಇಲ್ಲಿ ಕಾಯಿ ಇದು ನೋಡಿ. ಈಗ ಸೀಸನ್ ಮುಗೀತು. ಹಾಂ ಸರ್. ಈಗ ಇದು ಎಂಡ್ ಆಫ್ ಸೀಸನ್ ಕೋಕದ್ದು ಸರ್. ಮತ್ತೆ ಫ್ಲವರ್ ಬರ್ತಾ ಇದೆ ನೋಡಿ. ಫ್ಲವರ್ ಇದೆ, ಚಿಕ್ಕ ಈಚಿದೆ. ಸರ್ ವರ್ಷಕ್ಕೆ ಎಷ್ಟು ಸರಿ ಬರುತ್ತೆ? ವರ್ಷಕ್ಕೆ 2 ಸಲ ಬರುತ್ತೆ. 2 ಸಲ. ಯಾವ್ಯಾವ ಟೈಮಲ್ಲಿ ಸರ್ ಇದು? ಈಗ ಇನ್ನೊಂದೇನು, ವರ್ಷಕ್ಕೆ 2 ಸಲ ಅನ್ನೋದಕ್ಕಿಂತ ನಮ್ಮ ತೋಟದಲ್ಲಿ ಕಂಟಿನ್ಯೂ ಬರುತ್ತೆ. ಹೌದಾ ಸರ್? ಅಂದರೆ ಈಗ ನೋಡ್ರಿ ಕಾಯಿ ಮುಗಿತಾ ಬಂತು ಮತ್ತೆ ಫ್ಲವರ್ ಸ್ಟಾರ್ಟ್ ಆಯಿತು. ಎಲ್ಲ ಹಂಗಿದೆ. ಲಕ್ಷ್ಮಣ ಫಲ ಸೀಸನ್ ಫ್ರೂಟ್ ನಮಗೆ 12 ತಿಂಗಳು ಬಿಡುತ್ತೆ. ಆ ಮಲೈ ಆಪಲ್ ನಿಮ್ಗೆ ಯಾವಾಗಲೂ ಹೇಳಿದೆ, ಅದು ವರ್ಷಕ್ಕೆ ಅಲ್ಲಿ ಒಂದು ಕ್ರಾಪ್ ಅಂದರೆ ನಿಮ್ಗೆ 3 ಸಲ. ಅಂಜೂರನೂ ಅಷ್ಟೇ ಕಂಟಿನ್ಯೂ. ಎಲ್ಲವೂ ಅಷ್ಟೇ ಬರ್ತಾ ಇರುತ್ತೆ, ಮುಗಿತಾ ಇರುತ್ತೆ, ಬರ್ತಾ ಇರುತ್ತೆ, ಮುಗಿತಾ ಇರುತ್ತೆ. ಇಲ್ಲಿ ಇದು ಸಸಿ ಎಲ್ಲ ಎಲ್ಲಿ ತೊಗೊಂಬಂದಿದ್ದೆ ಸರ್ ನೀವು ಫಸ್ಟ್? ಕೋಕೋ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ತಂದೆ. ಬೇರೆ ಹಣ್ಣಿನ ಗಿಡಗಳು ಒಂದ್ ಕಡೆ ತಂದವಲ್ರಿ, ಬೇರೆ 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 ಕಡೆ ತಂದಿರೋದು. ಮಹಾಗನಿ ಗಿಡ ತಗೊಂಬಂದಿರೋದು ಚಿರಾಪುಂಜಿಯಿಂದ. ಮಹಾಗನಿ ಗಿಡ ಸರ್? ಚಿರಾಪುಂಜಿ ನಮ್ಮಲ್ಲಿ ಇದ್ದಿಲ್ಲ ಸರ್. ಅವತ್ತು ನಮ್ಮ ಅರಣ್ಯ ಲೆಕ್ಕ ಹೋದ್ರೆ ಒಂದು ತ್ಯಾಗದ ಮರ, ಸಿಲ್ವರ್ ಎಬ್ಬೇವು ಇಂಥವು ಕೊಡ್ತಿದ್ರು. ಈಗೆಲ್ಲ ನಮ್ಮ ಅರಣ್ಯ ಲೇಖರು ಕೊಡ್ತಾರೆ. 15 ವರ್ಷದ ಕೆಳಗೆ ಇಲ್ಲೆಲ್ಲ ಇದ್ದಿಲ್ಲ ಅವು. ಸೊ ಹಂಗಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಮಹಾಗನಿ ಬೆಳೆದಿರೋ ಮೊದಲನೇ ರೈತ ಅಂತ ನನಗೊಂದೊಂದು ಹೆಮ್ಮೆ ಇದೆ. ಹೌದಾ ಸರ್? ಮಹಾಗನಿ ಫಸ್ಟ್ ನೀವೇ ಬೆಳೆದಿರೋದು ರೈತರಾಗಿ. ಅವರು ಎಲ್ಲ ಬೆಂಗಳೂರು ಸಿಟಿ ಅಂತಲ್ಲಿ ಅರಣ್ಯ ಇಲಾಖೆಯವರು ಎಲ್ಲರ ರೋಡ್ ಸೈಡ್ ಹಾಕಿರ್ಬೋದು, ಇಲ್ಲೊಂದು ಫಸ್ಟ್ ಕೃಷಿಯಾಗಿ ತಗೊಂಡಿದ್ದು ನೀವೇ ಫಸ್ಟ್ ಮಹಾಗನಿ. ಇದು ಕಮರ್ಷಿಯಲ್ ಆಗಿ ಈ ಥರನೂ ಬೆಳಿಬೋದು ರೈತರು ಅಂತೇಳಿ. ಪೇರ್ಲ ಗಿಡಗಳು, ಸೀಬೆಕಾಯಿ ಜಾಸ್ತಿ ಇದೆ. ನಾಟಿತಾಳಿವು ಅವಷ್ಟು ಕಾವೇ ಉಟ್ಕೊಂಡು ನೋಡಿ. ಈ ಸಾಲ್ ಮಿಡ್ಲಲ್ಲಿ 2 ಇದಾವೆ, ಎಲ್ಲ ಸಾಲಲ್ಲಿ ಇದಾವೆ ಅವು. ಚೇಪೆಕಾಯಿ ಇದೆ. ಇದು ಅದೇ. ಸೊ ಇವ ಎಲ್ಲ ಥರದ ಹಣ್ಣಿನ ಗಿಡ ಇರೋದ್ರಿಂದ ಏನಾಗುತ್ತೆ ಅಂದರೆ ಆ ಹಣ್ಣು ತಿನ್ನೋಕ್ಕೆ ಪಕ್ಷಿಗಳು ಬರ್ತಾವ್ರೆ. ಪಕ್ಷಿಗಳು ಬಂದು ಬೀಜ ಪ್ರಸರಣ ಮಾಡೋಗ್ತವೆ. ಮತ್ತೊಂದೇನಂದ್ರೆ ಪಕ್ಷಿ ಹಣ್ಣನ್ನೇ ತಿನ್ನಲ್ರಿ. ಯಾವಾಗ ನೋಡ್ರಿ ಸ್ವಲ್ಪ ಹಣ್ಣು ಕುಕ್ಕಿ ತಿನ್ನುತ್ತೆ. ಹೌದು. ಹಿಂಗೆ ಚೆಂಡು ಅಂತ ಇರುತ್ತೆ ಅವಾಗಲೂ. ಹೌದು. ನಮ್ಮ ಮಾನವರ ಥರ ಹಿಂಗೆ ಮುದಿಯವ್ರ ಥರ ಹಿಂಗೆ ಕೂತಿರಲ್ಲ. ಚೆಂಡು ಅಲಗಡ್ಸ ಇರ್ತದೆ. ಅಂದರೆ ಸ್ಕ್ಯಾನ್ ಮಾಡ್ತಾ ಇರ್ತದೆ ಅದು. ಎಲ್ಲಾರು ಒಂದು ಹುಳ ಕಾಣ್ತಂದ್ರೆ ಹಣ್ಣೆಲ್ಲೋ ಅಲ್ಲಿ ಇಲ್ಲೇ ಇರುತ್ತೆ ಅಂದೇಳಿ ಹೋಗಿ ಹುಳ ಆಡ್ಕೊಂಬಂದ್ಬಿಡುತ್ತೆ. ಯಾಕಂದ್ರೆ ಇದು ಹಣ್ಣು ತಿನ್ಕೊಂಡು ಕುಂತ್ರೆ ಹುಳ ಮುಂದಕ್ಕೆ ಹೋಗ್ಬಿಡ್ತದಲ್ರಿ. ಫಸ್ಟ್ ನಾನ್ ವೆಜ್ ಹೊಡೆದ್ಬಿಡೋಣ, ಆಮೇಲೆ ವೆಜ್. ಎಲ್ಲ ಫ್ಲೈಯಿಂಗ್ ಬರ್ಡ್ಸು ಹುಳುಗಳನ್ನ ಕೀಟಗಳು ಚೆನ್ನಾಗಿ ತಿಂತಾವ. ಅವನ್ನ ತರಲಿಕ್ಕೆ, ಆ ಪಕ್ಷಿಗಳನ್ನ ತರಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕ್ರಿ. ಎಲ್ಲ ಮರಗಳು ತೆಗೆದ್ಬಿಡೋದು. ಈ ಅರಣ್ಯ ಮರ ತೆಗೆದ್ರೆ ಇಲ್ಲೊಂದು 4 ಅಡಿಕೆ ಗಿಡ ಕುಂದಿರ್ತವೆ. ಈ ಹುಣಸೆ ಮರ, ಹೊಂಗೆ ಮರ ತೆಗೆದ್ಬಿಟ್ಟು ಇಲ್ಲೊಂದಿಷ್ಟು ಮೆಕ್ಕೆಜೋಳ ಕುಂದಿರ್ತವೆ. ನೋಡಿ ಮೆಕ್ಕೆಜೋಳಕ್ಕೆ ಯಾಕ್ರಿ ಸೈನಿಕ ಹುಳ ಬಂತು? ಮೆಕ್ಕೆಜೋಳ ಅಂದ್ರೆ ಮೆಕ್ಕೆಜೋಳ ಸುತ್ತಲೂ ಎಲ್ಲಿ ಒಂದು ಗಿಡ ಮರ ಇರಲ್ಲ. ಈ ಥರ ಎಲ್ಲ ಗಿಡಗಳಿದ್ರೆ ಪಕ್ಷಿಗಳು ಬರ್ತಿದ್ವಾ? ಮುಕ್ಕಾಲು ಭಾಗ ಕೀಟಗಳು ನಾವು ಆರಿಸ್ಬಿಡ್ತಿದ್ವಾ? ತೊಂದರೆನೇ ಇರಲಿಲ್ವಾ? ನನಗೆ ಕಂಟ್ರೋಲ್ ಆಗ್ತಾಯಿಲ್ಲ ಅನ್ನೋ ಬದಲಿ ಔಷಧಿ ಹೊಡೆಯೋದು. ಸೊ ನೀವು ದುಡ್ಡು ಕೊಟ್ಟು ಔಷಧಿ ಕಂಪ್ನಿಯವ್ರನ್ನ ಉದ್ಧಾರ ಮಾಡಿ ಲೇಬರ್ ಹುಡುಕಿ ಕಷ್ಟಪಡೋ ಬದಲಿ ಒಂದು 4 ಗಿಡ ಬೆಳೆಸಿ ಒಂದು ಹಣ್ಣು ಕೊಡಿ ಪಕ್ಷಿಗೆ. ಅದು ಬಂದು ನಿಮಗೆ ಫ್ರೀ ಆಫ್ ಸರ್ವಿಸ್ ಮಾಡೋಗುತ್ತೆ. ನೀವು ಅಲ್ಲಿಗೆ ಏನಾಗುತ್ತೆ, ಅದಕ್ಕೆ ಆಹಾರ ಕೊಟ್ಟವ್ರು ಆಗ್ತೀರಿ. ಇಲ್ಲಿ ನಿಮ್ಗೆ ಅದು ಸುಮ್ಮನೆ ಆಹಾರ ತಿಂದು ಸುಮ್ಮನೆ ಹೋಗಲ್ಲ. ಒಂದು ಮನೆಗೆ ಏನಾರು ಒಂದು ಕೆಲಸ ಮಾಡೋಣ ಅಂತೇಳಿ ಹುಳ ಹರಿಸ್ಕೊಂಡು ಹೋಗ್ಬಿಡ್ತವೆ. ನೋಡಿ 60 ಅಡಿ 70 ಅಡಿ 80 ಅಡಿ ಹತ್ರ ಮರಗಳು ಇರ್ತವೆ. ಅಡಿಕೆ ಮರ ಇರ್ಬೋದು, ತೆಂಗಿರ್ಬೋದು. ಅದ್ರ ಮೇಲೆ ಯಾವ್ದಾರು ಹುಳ ಐತೆ ಅಂತ ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ಗೊತ್ತೇ ಆಗಲ್ಲ, ಕಣ್ಣಿಗೆ ಕಾಣೋಲ್ಲ. ಕಣ್ಣಿಗೆ ಕಾಣಬೇಕಂದ್ರೆ ಅದು ಎಲ್ಲಿ ವೈಟ್ ಆಗೋ ಕರ್ಗಾಗೋ ಮತ್ತೊಂದು ರೋಗ ಒಂದು 30-40% ಹುಲ್ಲು ಬಣ್ಣ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ರೋಗ ಬಂದಿದೆ ಅಂತೇಳಿ. ಅದೇ ಪಕ್ಷಿಗಳಿದ್ರೆ ಆ ಮೊದಲೇ ಆರಿಸ್ಬಿಡ್ತಾವಲ್ಲ ಹುಳನ.
ತೊಂದರೆನೇ ಕೊಡಲ್ಲ ನಮ್ಗೆ. ತೊಂದರೆನೇ ಕೊಡಲ್ಲ.